ಎವ್ರಿವನ್. 65ನೇ ಪ್ರಶ್ನೆಯನ್ನ ನೋಡೋಣ. ವಿದ್ಯುತ್ ಮಂಡಲ ಎಂದರೇನು? ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಎಮೀಟರ್ ಮತ್ತು ಪ್ಲಗ್ ಕೀಯನ್ನು ಹೊಂದಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿ. ವಿದ್ಯುತ್ ಮಂಡಲ ಅಂತ ಅಂದ್ರೆ ವಿದ್ಯುತ್ ಪ್ರವಾಹ ಆಗುವಂತಹ ಒಂದು ಮಾರ್ಗ. ಇದು ಹೇಗಿರ್ಬೇಕು? ಆವೃತ ಮತ್ತೆ ನಿರಂತರವಾಗಿರ್ಬೇಕು, ಎಲ್ಲೂ ತುಂಡಾಗಿರ್ಬಾರ್ದು. ಅದನ್ನ ವಿದ್ಯುತ್ ಮಂಡಲ ಅಂತ ಕರೀತಾರೆ. ಹಾಗೆ ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಎಮೀಟರ್ ಮತ್ತು ಪ್ಲಗ್ ಕೀಯನ್ನ ಹೊಂದಿರುವಂತಹ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ರಚಿಸಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದು ವಿದ್ಯುತ್ ಕೋಶ ಇರಬೇಕು, ಅದಕ್ಕೆ ಧನಾಗ್ರ ಋಣಾಗ್ರಗಳಿರತ್ತೆ. ಹಾಗೆ ಅಲ್ಲೊಂದು ಪ್ಲಗ್ ಕೀ ಇದೆ, ಹೌದಾ? ಸೊ ಪ್ಲಗ್ ಕೀಯನ್ನ ನಾವು ತೋರಿಸ್ಬೇಕು. ಅದೇ ರೀತಿ ಎಮೀಟರ್ ಅನ್ನ ತೋರಿಸ್ತಾ ಇದ್ದೀವಿ. ಎಮೀಟರ್ ಅನ್ನ ಬರೆದ್ರೆ ವೃತ್ತದ ಒಳಗೆ ಎಮೀಟರ್ ಅನ್ನ ಬರೆದು ನಂತರದಲ್ಲಿ ಇನ್ನೊಂದು ವಿದ್ಯುತ್ ಬಲ್ಬ್ ಅನ್ನ ತೋರಿಸಿರ್ಬೇಕು. ಹಾಗೆ ಈ ಮಂಡಲ ಆವೃತ ಆಗಿರ್ಬೇಕು. ಈ ರೀತಿಯಾದಂತಹ ಚಿತ್ರವನ್ನ ಬರೆದ್ರೆ ಅಲ್ಲಿ ಕೇಳಿರುವಂತಹ ಎಲ್ಲಾ ಭಾಗಗಳು ಕೂಡ ಸೇರಿದೆ, ಹಾಗೆ ಮಂಡಲ ಸಂಪೂರ್ಣ ಆಗಿರುತ್ತೆ. ಇದು ಮುಚ್ಚಿರುವಂತಹ ಕೀಯನ್ನಾದ್ರೂ ತೋರಿಸಬಹುದು ಅಥವಾ ತೆರೆದ ಕೀಯನ್ನಾದ್ರೂ ತೋರಿಸಬಹುದು. ಪ್ಲಗ್ ಕೀ. ವಿದ್ಯುತ್ ಕೋಶ ಇದೆ, ವಿದ್ಯುತ್ ಬಲ್ಬ್ ಇದೆ, ಎಮೀಟರ್ ಇದೆ, ಪ್ಲಗ್ ಕೀ ಇದೆ, ಎಲ್ಲದೂ ಇದೆ ಇದರಲ್ಲಿ. ಹಾಗಾಗಿ ಮಂಡಲ ಕಂಪ್ಲೀಟ್ ಆಗಿದೆ.